ಮುಸ್ಲಿಂ ಯುವತಿಯರನ್ನ ಮದುವೆ ಆದ್ರೆ 5 ಲಕ್ಷ ಘೋಷಣೆ ವಿಚಾರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಇದೀಗ ಕೋರ್ಟ್ ಈ ವಿಚಾರದಲ್ಲಿ ರಿಲೀಫ್ ಕೊಟ್ಟಿದೆ. ದ್ವೇಷವನ್ನ ಹರಡುವ ಪ್ರಚೋದನಕಾರಿ ಹೇಳಿಕೆ ಅಂತ ಇವ್ರ ಮೇಲೆ ಕೇಸ್ ದಾಖಲಾಗಿತ್ತು. ಸೊ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಒಂದು ಬಿಗ್ ರಿಲೀಫ್ ಕೊಟ್ಟಿದೆ ಯತ್ನಾಳ್ಗೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಕೋರ್ಟ್ ರಿಲೀಫ್ ಕೊಟ್ಟಿದೆ. ರಿಲೀಫ್ ಕೊಟ್ಟಿದೆ. ಮುಸ್ಲಿಂ ಯುವತಿಯರನ್ನ ಮದುವೆ ಆದ್ರೆ ನಾನು 5 ಲಕ್ಷ ಕೊಡ್ತೀನಿ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಯತ್ನಾಳ್. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದ್ವೇಷ ಹರಡುವ ಪ್ರಚೋದನಕಾರಿ ಹೇಳಿಕೆ ಅಂತ ಇವ್ರ ಮೇಲೆ FIR ದಾಖಲಾಗಿತ್ತು. ಅದನ್ನ ರದ್ದು ಮಾಡಬೇಕು ಅಂತ ಇವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಕೆಲವೊಂದು ಅವ್ರ ಕಿವಿಗೆ ಮುಟ್ಟುವಂತಹ ಸುದ್ದಿಯನ್ನ ಕೊಟ್ಟು ಅವರಿಗೆ ರಿಲೀಫ್ ಕೊಟ್ಟಿದೆ ಆ ಕೋರ್ಟ್. ಇದೀಗ ಯತ್ನಾಳ್ಗೆ ಕೋರ್ಟ್ ಕಡೆಯಿಂದ ರಿಲೀಫ್. ದ್ವೇಷ ಹರಡುವ ಪ್ರಚೋದನಕಾರಿ ಹೇಳಿಕೆ ಅಂತ ಇವ್ರ ವಿರುದ್ಧ FIR ದಾಖಲಾಗಿತ್ತು. ಮುಸ್ಲಿಂ ಯುವತಿಯರನ್ನ ನಮ್ಮ ಹಿಂದೂ ಗಂಡು ಮಕ್ಕಳು ಮದುವೆ ಆದ್ರೆ ನಾನು 5 ಲಕ್ಷ ಕೊಡ್ತೀನಿ ಅಂತ ದ್ವೇಷ ಹರಡುವ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಅಂತ ಇವ್ರ ಮೇಲೆ FIR ದಾಖಲಾಗಿತ್ತು. ಅದನ್ನ ರದ್ದು ಮಾಡಿ ಅಂತ ಇವರು ಕೋರ್ಟ್ ಮೆಟ್ಟಿಲೇರಿದ್ರು. ಅವ್ರಿಗೆ ಕಿವಿ ಮಾತು ಹೇಳ್ರಿ ಅಂತ ಜಡ್ಜ್ ಒಂದೆರಡು ಕಿವಿ ಮಾತನ್ನ ಹೇಳಿದ್ರ ಮುಖಾಂತರ ರಿಲೀಫ್ ಕೊಟ್ಟಿದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಓಕೆ, ದ್ವೇಷ ಭಾಷಣದ ಕುರಿತು ಇವ್ರ ಮೇಲೆ FIR ದಾಖಲಾಗಿತ್ತು ಯತ್ನಾಳ್ ಅವ್ರ ವಿರುದ್ಧ. ಸೊ ಇದೀಗ ಈ ವಿಚಾರದಲ್ಲಿ ಅವರಿಗೆ ರಿಲೀಫ್ ಸಿಕ್ಕಿದೆ. ಏನೆಲ್ಲ ಮಾತುಕತೆ ಅಥವಾ ವಾದ ವಿವಾದ ಆಯ್ತು, ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯೆ ಏನು ಬಸವರಾಜ್ ಯತ್ನಾಳ್ ವಿರುದ್ಧ ಒಂದು ಪ್ರಕರಣ ದಾಖಲಾಗಿತ್ತು. ಅದು ಮುಸ್ಲಿಂ ಯುವತಿಯರನ್ನ ಮದುವೆ ಆದ್ರೆ ನಾನು ವೈಯಕ್ತಿಕವಾಗಿ 5 ಲಕ್ಷ ರೂಪಾಯಿ ಅವ್ರಿಗೆ ಒಂದು ರಿವಾರ್ಡ್ ಅನ್ನೋದು ಬಹುಮಾನದ ರೀತಿಯಾಗಿ 5 ಲಕ್ಷ ಹಣವನ್ನ ಕೊಡ್ತೀನಿ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈ ಸಂಬಂಧಪಟ್ಟಂತೆ ಕೋಮು ಸೌಹಾರ್ದ ಕದಡುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅವರ ವಿರುದ್ಧ ಒಂದು FIR ಸಹ ದಾಖಲಾಗಿದ್ದು ಸಂಬಂಧಪಟ್ಟಂತೆ ತನಿಖೆ ಕೈಗೊಂಡಿದ್ರು. ಆದ್ರೆ ಇಲ್ಲಿ ಈ ಪ್ರಕರಣವನ್ನ ರದ್ದು ಕೋರಿ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇವತ್ತು ಅವರ ಅರ್ಜಿ ವಿಚಾರಣೆಯನ್ನ ನಡೆಸಿದಂತ ನ್ಯಾಯಮೂರ್ತಿಗಳಂತವ್ರು ಅವರಿಗೆ ಅವರ ಪರ ವಕೀಲರಿಗೆ ಒಂದು ಸೂಚನೆಗಳನ್ನ ಸಹ ಕೊಟ್ಟಿದ್ದಾರೆ. ಅದರ ಜೊತೆಗೆ ಪೊಲೀಸರಿಗೂ ಸಹ ಒಂದು ಸಲಹೆಯನ್ನ ಕೊಟ್ಟಿರೋದು, ಬಲವಂತವಾಗಿ ಅವರ ವಿರುದ್ಧ ಯಾವುದೇ ರೀತಿಯಂತ ಕ್ರಮಗಳನ್ನ ಕೈಗೊಳ್ಳಕ್ ಹೋಗಬೇಡಿ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಏನು ಭಾರತಕ್ಕೆ 5,000 ವರ್ಷಗಳ ನಾಗರಿಕ ಪರಂಪರೆ ಇದೆ. ಪ್ರೀತಿ ಕಲಹ ಅಂತಕ್ಕಂಥದ್ದು ಮನುಷ್ಯನ ಸಹಜ ಗುಣ. ಆದ್ರೆ ಇಲ್ಲಿ ಒಂದು ಯಾವುದೇ ರೀತಿಯಾಗಿ ಸಾಮರಸ್ಯಕ್ಕೆ ಧಕ್ಕೆ ತರುವಂತಹ ಕೆಲಸಗಳನ್ನ ಯಾರು ಮಾಡ್ಬೋದು. ಅದು ಜನಪ್ರತಿನಿಧಿಗಳಾದಂತವ್ರು ಎಲ್ಲಾ ಜನರನ್ನ ಒಂದು ಸಮಾನವಾಗಿ ನೋಡ್ಬೇಕು, ಧರ್ಮಗಳನ್ನ ಸಮಾನವಾಗಿ ನೋಡ್ಬೇಕು. ಒಂದು ಧರ್ಮದ ಪರವಾಗಿ ಇತ್ತು ಮತ್ತೊಂದು ಧರ್ಮದ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳಾಗ್ಲಿ ಅಥವಾ ಪ್ರಚೋದನಕಾರಿ ಹೇಳಿಕೆಗಳನ್ನಾಗ್ಲಿ ಕೊಡಬಾರದು ಅಂತಕ್ಕಂತ ಒಂದು ಕಿವಿ ಮಾತನ್ನ ಅವರ ವಕೀಲರ ಮುಖಾಂತರ ಅವರಿಗೆ ಏನು ಬಸವರಾಜ್ ಯತ್ನಾಳ್ಗೆ ಹೇಳಿ ಅಂತಕ್ಕಂಥ ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ. ಇನ್ನುಳಿದಂತೆ ಇಲ್ಲಿ ಅವರ ವಿರುದ್ಧ ಇನ್ನು ಈಗಾಗಲೇ ಧರ್ಮಕ್ಕೆ ಒಳ್ಳೆ ಗುಣಗಳನ್ನ, ಅಂದ್ರೆ ಒಂದೊಂದು ಧರ್ಮದಲ್ಲೂ ಒಂದೊಂದು ಒಳ್ಳೆ ಗುಣಗಳಿರ್ತವೆ. ಅಂತಹ ಗುಣಗಳನ್ನ ನೀವು ಸಾಮಾಜಿಕವಾಗಿ ಅಂದ್ರೆ ಸಾಮಾಜಿಕ ಸಮಾರಂಭಗಳೇನಿರ್ತವೆ ಅಂತಹ ಸಂದರ್ಭಗಳಲ್ಲಿ ಹೇಳಬೇಕು. ಅದನ್ನು ಬಿಟ್ಟು ಒಂದು ಸಮುದಾಯ ಒಂದು ಧರ್ಮದ ವಿರುದ್ಧ ಒಬ್ಬ ವ್ಯಕ್ತಿಗಳನ್ನ ಅಥವಾ ಗುಂಪುಗಳ ಎತ್ತಿ ಬಿಡುವಂತಹ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಒಂದು ಖಡಕ್ ಸೂಚನೆಯನ್ನ ಸಹ ಇವತ್ತು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಏನು ಈ ಪ್ರಕರಣವನ್ನ ರದ್ದು ಕೋರಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ವಿರುದ್ಧ ಯಾವುದೇ ಕ್ರಮಗಳನ್ನ ಬಲವಂತವಾಗಿ ಕೈಗೊಳ್ಳಬಾರದು ಅಂತ ಮಧ್ಯಂತರ ಆದೇಶವನ್ನ ಸಿಕ್ಕಿದೆ. ಹಾಗಾಗಿ ಒಂದು ರೀತಿ ರಿಲೀಫ್. ಯಾಕಂದ್ರೆ ಪೊಲೀಸರು ಆ ಪ್ರಕರಣದಲ್ಲಿ ಪದೇ ಪದೇ ಅವರನ್ನ ವಿಚಾರಣೆ ಮಾಡೋದಿರ್ಬೋದು ಅಥವಾ ಬಂಧನ ಮಾಡೋದಕ್ಕೆ ಮುಂದಾಗುವಂತದ್ದು ಇರ್ಬೋದು. ಇವೆಲ್ಲದಿಂದಲೂ ಈಗ ಬಸವರಾಜ್ ಯತ್ನಾಳ್ ಅವರು ಒಂದು ರಿಯಾಯಿತಿಯನ್ನ ರಿಲೀಫ್ ಅನ್ನ ಪಡೆದುಕೊಂಡಿದ್ದಾರೆ. ಮುಂದೆ ವಿಚಾರಣೆ ಮುಂದೂಡಿದ ಸಂದರ್ಭದಲ್ಲಿ ಈ ಪ್ರಕರಣವನ್ನ ರದ್ದು ಮಾಡಬೇಕು ಅಥವಾ ರದ್ದು ಮಾಡಬಾರದು ಅನ್ನೋದ್ರ ಬಗ್ಗೆ ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ತೀರ್ಮಾನ ಆಗಲಿದೆ. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ.